ಹೆಸರು? ನನ್ನ ಹೆಸರು ವೆಂಕಟರಮಣ ಅಂತೇಳಿ ಇಲ್ಲೇ ಕೇಶವನಗರದಲ್ಲಿ ವಾಸಿ. ಇದು ರೈಲ್ವೆ ಎಂಪ್ಲಾಯ್ಸ್ ಕೋಆಪರೇಟಿಂಗ್ ಹೌಸ್ ಬಿಲ್ಡಿಂಗ್ ಸೊಸೈಟಿ. ಇದು ಪಾರ್ಕಿನ ಜಾಗ. ಇದು ಮಕ್ಕಳಿಗೆ ಚಿಲ್ಡ್ರನ್ ವೃದ್ಧರಿಗೆ ಇಲ್ಲಿ ವಿಶ್ರಾಂತಿ ತಗೊಳಕ್ಕೆ ಅಂತ ಪಾರ್ಕ್ ಜಾಗ ಬಿಟ್ಟಿರೋದು. ಇರಪ್ಪ ಸ್ವಲ್ಪ ಇಲ್ಲಿ ಬಂದ್ಬಿಟ್ಟು ಸೆಪ್ಟಿಕ್ ಟ್ಯಾಂಕ್ ಕಟ್ಬಿಟ್ಟು ಇಡೀ ಕೇಶವನಗರ, ಟಿಪ್ಪು ನಗರ ನೀರು, ಅಮರಾವತಿ ನೀರೆಲ್ಲ ಇಲ್ಲಿ ಸ್ಟಾಕೇಜ್ ಮಾಡಿ ಇಲ್ಲಿಂದ ಲಿಫ್ಟಿಂಗ್ ಮಾಡ್ತಾರೆ ಹೊರಗಡೆ ಅಲ್ಲಿಗೆ ಸಿವೇಜ್ ಪ್ಲಾಂಟ್ಗೆ. ಯಾವ ನೀರು ಹೇಳಿರೋದು? ಇದು ಒಳಚರಂಡಿ, ಬಾತ್ರೂಮ್ ನೀರು, ಕಕ್ಕಸ ನೀರು ಎಲ್ಲ ಬಂದು ಇಲ್ಲಿ ಸೆಪ್ಟಿಕ್ ಟ್ಯಾಂಕ್ ಬರುತ್ತೆ. ಇಲ್ಲಿಂದ ಸಿವೇಜ್ ಪ್ಲಾಂಟ್ಗೆ ಶಿಫ್ಟ್ ಮಾಡ್ತಾರೆ. ಸಪೋಸ್ ಕರೆಂಟ್ ಹೋಯ್ತಂದರೆ ಅವ್ರು ಬಂದ್ಬಿಟ್ಟು ದಿನಕ್ಕೆ 2 ಸಾರಿ ಪಂಪ್ ಮಾಡಬೇಕು, ಮಾಡೋಲ್ಲ ಅವರು. ಈ ಕರೆಂಟ್ ಹೋಯ್ತಂದರೆ ಇಡೀ ಮನೆಗಳಿಗೆ ರೋಡ್ ಎಲ್ಲ ಬ್ಲಾಕು. ಇದನ್ನು ಬೇಕಾದರೆ ನೀವು ಈಗ ವಿಡಿಯೋ ತಗೊಳ್ಳಿ. ಈಗ ಎಲ್ಲೆಲ್ಲಿ ನೀರು ನಿಂತಿದೆ, ಅದು ನೀರು ವಾಸನೆ ನೋಡಿ, ಸೊಳ್ಳೆಗಳು ನೋಡಿ ನೀವು ಕಣ್ಣಾರೆ ವಿಡಿಯೋ ಮಾಡಿ ಅದನ್ನು ನೋಡಿ. ಜನಗಳು ಹೆಂಗಿರ್ಬೇಕು ಏನು, ಇದು ಪಾರ್ಕ್ ಅಂತ ಬಿಟ್ಟಿರೋದು. ಇಂಥ ಜಾಗದಲ್ಲಿ ಇದು ಮಾಡ್ತಾರಾ? ನಗರಸಭೆಯವ್ರ ಗಮನಕ್ಕೆ ತಂದು ಇದು ನಗರಸಭೆಯ ಗಮನಕ್ಕೆ ತಂದರೂ ಕೂಡ ಇದ್ರ ಬಗ್ಗೆ ಅವರು ನಿರ್ಲಕ್ಷ್ಯ ಮಾಡಿದ್ದಾರೆ. ದಯಮಾಡಿ ಇಲ್ಲಿರೋ ಜನಗಳಿಗೆ ಭಾಳ ಇದಾಗಿದೆ, ಅನಾನುಕೂಲವಾಗಿದೆ. ಬಂದು ಇದ್ರ ಬಗ್ಗೆ ಇದು UJD ಪೈಪು ಅದ್ರ ಮೂಲಕ ಏನು ಕೆಲವು ವಾರ್ಡಿನ ಏನು ಕಲುಷಿತವಾದಂಥ ನೀರು, ಕೆಲವೊಂದು ಏನು ತ್ಯಾಜ್ಯ ಇದೆಯಲ್ಲ ಅದು ಬರುತ್ತೆ ಇಲ್ಲಿಗೆ. ಎಲ್ಲಾ ಕಡೆಗೆ ಚೇಂಬರ್ಗಳು ಓಪನ್ ಹಾಕಿ ಬರ್ತದೆ. ಚೇಂಬರ್ ಹರಿಲಿ ಏನಾರ ಆಗ್ಲಿ, ಯಾವ ಅಧಿಕಾರಿ ಕೆಡಿಸ್ಕೊಳ್ತಾ ಇಲ್ಲ. ಇದು ಒಳಚರಂಡಿ ನೀರು ಅಂತ ಒಳಚರಂಡಿ ನೀರು, ಒಳಚರಂಡಿ ನೀವು ನಗರಸಭೆಯವ್ರ ಗಮನಕ್ಕೆ ತಂದಿದ್ದೀರಾ? ನಗರಸಭೆಗೆ ಸುಮಾರು ಅಧಿಕಾರಿ ಎಲ್ಲ ಆಗಿದೆ. ಯಾವ ಅಧಿಕಾರಿ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಇದು ಜನಗಳು ವಾಸ ಮಾಡ್ತಕ್ಕಂಥ ಸ್ಥಳ. ಇದರಿಂದ ಇಷ್ಟು ದೂರ ಅಂತಂದು ಇರ್ಬೇಕಿದೆ ಎಲ್ಲ ಫಿಲ್ಟರ್ ಮಾಡೋ ಅಂಥದ್ದು. ಕಕ್ಕಸ್ ನೀರೆಲ್ಲ ಬರುತ್ತೆ ಇಲ್ಲಿ. ಅಂಥದನ್ನೆಲ್ಲ ಇಲ್ಲಿ ನಡ ಊರಲ್ಲಿ ಬಂದ್ ಮಾಡಿದ್ರೆ ನೋಡ್ರಿ, ಇಲ್ಲೆಲ್ಲ ಸಿಕ್ಕಾಪಟ್ಟೆ ಮನೆಗಳು ನೀರು ಸ್ಟಾಕ್ ಮಾಡಿ ಫಿಲ್ಟರ್ ಮಾಡೋ ಅವಶ್ಯಕತೆ ಏನಿದೆ? ಇದು ಊರಿಂದ ಹೊರಗಡೆ ಇರ್ಬೇಕಿದು ಇಂಥದ್ದೆಲ್ಲ. ಇದು ನೋಡಿದ್ರೆ ನಡ ಊರಲ್ಲಿ ಮಾಡಿದಾರಲ್ಲ, ಇದು ಸರಿನಾ? ಇದು ನಗರಸಭೆಯವ್ರ ಗಮನಕ್ಕೆ ತಂದಿರ? ನಗರಸಭೆ ಗಮನಕ್ಕೆ ಸಿಕ್ಕಾಪಟ್ಟೆ ಟೈಮ್ ತಂದಿದ್ದೇವೆ ಸರ್. ನಾವು ಮನೆಯಲ್ಲಿ ಬಾತ್ರೂಮ್ ಅಲ್ಲಿ ಕ್ಲೀನ್ ಮಾಡಕ್ಕೆ ಹಿಂದ್ಮುಂದ್ ಮಾಡ್ತೇವೆ. ಅಂತದ್ರಾಗೆ ಎಷ್ಟೋ ಜನ ಮಾಡಿರೋ ಕಕ್ಕಸ್ನ ತುಳ್ಕಂತ ಅಡ್ಡಾಡ್ತೇವೆ ನಾವು ಡೈಲಿ. ಮಕ್ಕಳು ಇವ್ರ ಅಧಿಕಾರಿಗಳ ನಿರ್ಲಕ್ಷ್ಯ, ಅಧಿಕಾರಿಗಳ ಬೇಜವಾಬ್ದಾರಿ, ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಅವ್ರು ಮಾಡ್ತಾರೆ ಸರ್. ನಾವು ನೋಡಿ ಸರ್, ಇದು ಸರಿಯಾದ ವ್ಯವಸ್ಥೆ, ಸರಿಯಾದ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ನಗರಸಭೆ ಮುಂದೆ ಹೋಗಿ ಮುತ್ತಿಗೆ ಹಾಕಿ ನಗರಸಭೆ ಬೀಗ ಹಾಕೋ ಕೆಲಸ ಮಾಡ್ತೀವಿ ಎಲ್ಲರೂ. ನಾವು ಇಲ್ಲಿ ಇವ್ರಿಗೇನು ಕಂದಾಯ ಕಟ್ಟಲ್ವಾ? ನೀರಿನ ಬಿಲ್ ಕಟ್ಟಲ್ವಾ? ಏನೋ ಕಟ್ತಾ ಇದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಮ್ಮ ಲೇಔಟ್ಗಳು ಅಪ್ರೂವಲ್ ಆಗಿಲ್ವಾ? ಲೇಔಟ್ ಅಪ್ರೂವಲ್ ಪ್ಲಾನ್ ಇಲ್ವಾ? ನಮ್ಮ ದುಡ್ಡು ಅಪ್ರೂವಲ್. ನಾವು ಇಲ್ಲಿ ವಾಸ ಮಾಡ್ಲಿಕ್ಕೆ ಯೋಗ್ಯರಲ್ವಾ?